ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಬಹಳ ದೊಡ್ಡ ಚಿಂತಕರು, ವಿದ್ವಾಂಸರು ಆದಂತಹ ಸಂಶಿ ಬೋಸ್ನೂರು ಮಠರು ಶೂನ್ಯ ಸಂಪಾದನೆಯ ಪರಾಮರ್ಶೆ ಅನ್ನುವಂತಹ ಒಂದು ಬೃಹತ್ ಗ್ರಂಥವನ್ನು ಬರೆದಿದ್ದಾರೆ. ಅದರಲ್ಲಿ ಒಂದು ತಮಾಷೆಯ ಪ್ರಸಂಗವನ್ನು ಹೇಳ್ತಾರೆ. ಹೀಗೆ ಒಬ್ರು ಉಪಾಧ್ಯಾಯರು, ಶಿಕ್ಷಕರು ಪಾಠ ಮಾಡ್ತಾ ಇದ್ರು. ಪಾಠ ಮಾಡ್ತಿರ್ಬೇಕಾದ್ರೆ ಪ್ರಶ್ನೆ ಕೇಳ್ತಿರ್ತಾವ. ಒಬ್ಬ ಹುಡುಗ ಸ್ವಲ್ಪ ಅನ್ಯ ಮನಸ್ಕನಾಗಿದ್ದಂಗೆ ಕಾಣಿಸ್ತಾವ. ಅವ್ರಿಗೆ ಕೇಳಿದ್ರು, ಮಾವಿನ ಮರದಲ್ಲಿ ಯಾವ ಕಾಯಿ ಬಿಡ್ತವೆ ಅಂತ ಕೇಳಿದ್ರು. ಅದಕ್ಕೆ ಆ ಹುಡುಗ ಉತ್ತರ ಕೊಟ್ಟ, ಕರ್ಚಿಕಾಯಿ ಅಂತ. ಅಂದ್ರೆ ಅವನ ಮನಸ್ಸು ಆ ಹಿಂದಿನ ದಿವಸ ಅವ್ರ ಮನೆಯಲ್ಲಿ ಅವ್ರ ತಾಯಿ ಕರ್ಚಿಕಾಯಿ ಮಾಡಿಟ್ಟಿದ್ರು. ಆದ್ರೆ ಇವನಿಗೆ ತಿನ್ನಕ್ ಸ್ವಾತಂತ್ರ್ಯ ಕೊಟ್ಟಿರ್ಲಿಲ್ಲ. ಮನಸ್ಸೆಲ್ಲ ಪೂರಾ ಬುಟ್ಟಿಲೇ ಇತ್ತು. ಅದಕ್ಕೆ ಅವನಿಗೆ ಗೊತ್ತಿರ್ಲಾರ್ದಂಗೆ ಕ್ಲಾಸಲ್ಲಿ ಕೂತಾಗ್ಲು ಅವನ ಮನ್ಸಿನ ತುಂಬಾ ಬರೀ ಕರ್ಚಿಕಾಯಿ ತುಂಬ್ಕೊಂಡಿದ್ದು. ಅದಕ್ಕೆ ಮಾವಿನ ಮರ ಅನ್ನೋದು ಕೂಡ ಅವನಿಗೆ ಕೇಳಿಸಿಲ್ಲ. ಮಾವಿನ ಮರದಲ್ಲಿ ಯಾವ ಕಾಯಿ ಬಿಡುತ್ತೆ ಅಂತ ಅಂದ್ರೆ ಎಂಥ ದಡ್ಡನೋ ಅಜ್ಞಾನಿಯೋ ಸಣ್ಣ ಹುಡುಗನ ಉತ್ತರ ಕೊಡ್ತಾನೆ ಮಾವಿನಕಾಯಿ ಅಂತ ಹೇಳಿ. ಆದ್ರೆ ಈ ಹುಡುಗ ಮಾವಿನಕಾಯಿ ಅಂತ ಹೇಳಲಿಲ್ಲ, ಕರ್ಚಿಕಾಯಿ ಅಂತ ಹೇಳ. ಅಂದ್ರೆ ಹಾಗಾದ್ರೆ ಇಲ್ಲಿ ಆಗಿದ್ದ ಆ ಉತ್ತರ ಬರೋದ ಕಾರಣ ಏನು ಅವನ ಅಜ್ಞಾನವ, ಅಥವಾ ಅವನು ಏನು ಮೇಷ್ಟ್ರು ಕೂಡ ಆ ಪ್ರಶ್ನೆ ಕೇಳೋದು, ಆ ಪ್ರಶ್ನೆ ಯಾವ ಮಾಸ್ತರ್ಗೂ ಕೇಳಲ್ಲ. ಮಾವಿನ ಮರದಲ್ಲಿ ಯಾವ ಕಾಯಿ ಬಿಡುತ್ತೆ ಅಂತ ಯಾವ ಮಾಸ್ಟರ್ ಪ್ರಶ್ನೆ ಕೇಳಲ್ಲ. ಆ ಮಾಸ್ತರು ಕೇಳಿದ್ರು, ಈ ಹುಡುಗ ಉತ್ತರ ಕೊಟ್ಟ. ಅದೊಂದು ಜೋಕ್ ಆಗಿ, ಅಥವಾ ಜೋಕ್ಗಿಂತ ಹೆಚ್ಚಾಗಿ ಒಂದು ವಿಶ್ಲೇಷಣೆ ಮಾಡುವಂತಹ, ಒಂದು ಚಿಂತನೆ ಮಾಡುವಂತಹ ಒಂದು ಪ್ರಸಂಗ ಅಲ್ಲಿ ಹುಟ್ಕೊಳ್ತು. ಇದು ನಡೆದ ಘಟನೆನೇ. ಇದೇನು ಕಲ್ಪಿತ ಘಟನೆ ಅಲ್ಲ, ನಡೆದ ಘಟನೆ. ಪ್ರಾಯಶಃ ಬೋಸ್ನೂರು ಮಠರು ಉತ್ತರ ಕೊಟ್ಟಿರ್ಬೋದೇನೋ ಸಣ್ಣ ಹುಡುಗರಲ್ಲಿ, ಗೊತ್ತಿಲ್ಲ. ಬಹಳ ಬುದ್ಧಿವಂತರು ಬೋಸ್ನೂರು ಮಠರು, ದೊಡ್ಡ ವಿದ್ವಾಂಸರು. ಅಂಥವ್ರ ಮನಸ್ಸು ಕೂಡ ಅದು ಕ್ಲಾಸಲ್ಲಿ ಕೂತ್ಕೊಂಡು ಕರ್ಚಿಕಾಯಿ ಬುಟ್ಟಿಲಿ ಈಜಾಡ್ತಾ ಇತ್ತು. ಅಂದ್ರೆ ಅಲ್ಲೇ ಮುಳುಗಿತ್ತು. ಅಂದ್ರೆ ಇಂಥ ಪ್ರಸಂಗಗಳು ಯಾಕೆ ಆಗ್ಬಾರ್ದು ಅಂತಲ್ಲ, ಇದು ತಪ್ಪು ಅಂತನೂ ಅಲ್ಲ, ಸರಿ ಅಂತನೂ ಅಲ್ಲ. ಅಂದ್ರೆ ಈ ಜಗತ್ತನ್ನ ಕಾಣುವ ದೃಷ್ಟಿಕೋನ ಹೀಗಾಗಿದೆ ಅಂತ ಹೇಳೋದಕ್ಕೆ ನಾನು ಈ ಪ್ರಸಂಗ ಹೇಳ. ಅವ್ರು ಬೇಕಾದಂತ ದೊಡ್ಡ ಋಷಿಗಳೇ ಇರ್ಲಿ, ಬೇಕಾದಂತ ತಪಸ್ವಿನೇ ಇರ್ಲಿ, ಅಥವಾ ವಿಜ್ಞಾನಿನೇ ಇರ್ಲಿ, ಯಾರೇ ಇರ್ಲಿ, ಬೇರೆ ಬೇರೆ ಸಂದರ್ಭದಲ್ಲಿ ಈ ಜಗತ್ತನ್ನ ಅಥವಾ ಜಗತ್ತಿನಲ್ಲಿ ನಡೆಯುವ ಘಟನೆಗಳನ್ನ ಅಥವಾ ಜಗತ್ತಿನ ವ್ಯಕ್ತಿಗಳನ್ನ ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡ್ತಾರೆ. ಹಾಗೆ ನೋಡುವಾಗ ಪ್ರಿಯವಾದದ್ದು ನಮಗೆ ಚೆನ್ನಾಗಿ ಕಾಣಿಸುತ್ತೆ, ಅಪ್ರಿಯವಾದದ್ದು ಬೇಡವಾಗತ್ತೆ. ನಮ್ಮ ಸ್ವಂತದ್ದು ನಮಗೆ ಬಹಳ ಚೆನ್ನಾಗಿ ಕಾಣಿಸುತ್ತೆ, ಪರರದ್ದು ಅಲ್ಲಿ ಬರೀ ದೋಷಗಳನ್ನೇ ಹುಡುಕ್ತೀವಿ. ಆದ್ರೆ ನಿಜವಾಗಿ ಜಗತ್ತು ಹಾಗಿಲ್ಲ, ಧರ್ಮಗಳು ಹಾಗಿಲ್ಲ. ಧರ್ಮಗಳು ಅವರವ್ರ ಧರ್ಮ ಅವರಿಗೆ ಶ್ರೇಷ್ಠನೇ, ಅವರವರ ಸಾಧನಾ ಪಥ, ಸಾಧನಾ ಮಾರ್ಗ ಅವರವ್ರಿಗೆ ಶ್ರೇಷ್ಠವೇ. ಮತ್ತು ಯಾವುದೋ ಒಂದು ಶ್ರೇಷ್ಠ ಮತವನ್ನ ಸೃಷ್ಟಿಸಿ ಬಾಕಿ ಮತವನ್ನ ಅಥವಾ ಬಾಕಿ ಧರ್ಮವನ್ನು ಕೆಳಗೆ ಮಾಡಬೇಕು ಅನ್ನೋದು ಸೃಷ್ಟಿಯ, ಪ್ರಕೃತಿಯ ಅಥವಾ ಪರಮಾತ್ಮನ ಉದ್ದೇಶ ಅಲ್ಲ. ಪರಮಾತ್ಮ ನಿಜವಾಗಿ ಧರ್ಮವನ್ನ ಸೃಷ್ಟಿಯೇ ಮಾಡಿಲ್ಲ. ಪರಮಾತ್ಮ ಸೃಷ್ಟಿ ಮಾಡಿದ್ದು ಪ್ರಕೃತಿಯನ್ನ, ಜಗತ್ತನ್ನ. ಧರ್ಮವನ್ನ ಕೊಟ್ಟವರು ಗುರುಗಳು. ಪರಮಾತ್ಮನ ಶಕ್ತಿಯನ್ನ ಬಳಸಿಕೊಂಡು ಪರಮಾತ್ಮನ ಸೃಷ್ಟಿಯನ್ನ ಹೇಗೆ ಉಪಯೋಗಿಸ್ಕೊಳ್ಬೇಕು, ಈ ಸೃಷ್ಟಿಯಲ್ಲಿ ಹೇಗೆ ಬದುಕಬೇಕು ಅನ್ನುವಂತಹ
ಆ ಕಲೆಯನ್ನ ಅಥವಾ ಮಾರ್ಗವನ್ನ ನಿರ್ಮಾಣ ಮಾಡಿದವರು ಗುರುಗಳು. ಅದಕ್ಕೆ ಸ್ವಾಮಿ ವಿವೇಕಾನಂದರು ಕೂಡ ಹೇಳ್ತಾರೆ, ಕವಿಗಳನ್ನ ಸೃಷ್ಟಿಸಿದ್ದು ಪರಮಾತ್ಮ ಅಥವಾ ಪ್ರಕೃತಿ, ಮನೆಗಳನ್ನ ಕಟ್ಟಿಕೊಂಡಿದ್ದು ಮನುಷ್ಯ. ಅದಕ್ಕೆ ಮನುಷ್ಯನ ವಿಕಾಸ ಆಗಬೇಕು. ಇವತ್ತು ಎಷ್ಟೋ ಜನರಿಗೆ ವಿಕಾಸ ಯಾಕೆ ಹಿಂಗಾಯ್ತಪ್ಪ, ಯಾಕೆಷ್ಟು ಪರಿಸರ ಕೆಡಿಸಿದ್ರು, ಯಾಕೆ ಇಷ್ಟೊಂದು ಕಾರ್ಬನ್ ನಿರ್ಮಾಣ ಮಾಡ್ತಿದ್ದಾರೆ, ಯಾಕೆ ಇಷ್ಟೆಲ್ಲ ದೊಡ್ಡ ದೊಡ್ಡ ಕೈಗಾರಿಕೆಗಳು, ಬೇಕಾಗಿತ್ತ ಈ ಅಭಿವೃದ್ಧಿ, ಬೇಕಾಗಿತ್ತ ಉಪಗ್ರಹ ಉಡಾವಣೆ ಅಂತ ಕೇಳುವ ಅನೇಕ ಜನ ಚಿಂತಕರಿದ್ದೆ. ನನ್ನನ್ನು ಹಿಡ್ಕೊಂಡು ಈ ಗುಂಪಿಗೆ ನಾನು ಸೇರೋದು ಅಂತ ಇಟ್ಕೊಳ್ಳಿ ಕೆಲವು ಸಂದರ್ಭದಲ್ಲಿ. ಆದರೆ ನಾವು ಹೇಳಲಿ ಬಿಡ್ಲಿ, ವಿಕಾಸ ಆಗ್ಲಿ, ನಾವು ಈ ವಿಕಾಸದ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತೀವೋ ಅಥವಾ ಇದನ್ನ ಇಷ್ಟಪಡ್ಲಾರ್ದೆ ದಂಡೆಯಲ್ಲೇ ಕೂತ್ಕೊಂಡು ಆ ಪ್ರವಾಹಕ್ಕೆ ಇಳಿಲಾರ್ದೇನೆ ದಂಡೆಯಲ್ಲೇ ಕೂತ್ಕೊಂಡು ಅದನ್ನ ನೋಡ್ತೀವೋ, ಏನೇ ಮಾಡಿದ್ರು ಕೂಡ ವಿಕಾಸ ಆಗುವಂಥದ್ದು ಪ್ರಕೃತಿಯ ನಿಯಮ ಆಗ್ಲೇಬೇಕು. ತಪ್ಪು ಸರಿ ವಿಮರ್ಶೆ ಮಾಡೋದು ಮನುಷ್ಯನಿಗೆ ಬಿಟ್ಟಿದ್ದು, ಚಿಂತಕರಿಗೆ ಬಿಟ್ಟಿದ್ದು. ಆದ್ರೆ ವಿಕಾಸವನ್ನ ತಡೆಯಕ್ಕಾಗಲ್ಲ, ಬದಲಾವಣೆಯನ್ನ ಯಾರ ಕಡೆಯಿಂದನೂ ತಡೆಯಕ್ಕಾಗಲ್ಲ. ಅದೇ ಸೃಷ್ಟಿ ಮಾಡುತ್ತೆ ಅಂತ ವಿಜ್ಞಾನಿಗಳನ್ನ ಸೃಷ್ಟಿ ಮಾಡುತ್ತೆ. ಎಂಥ ವಿಪರ್ಯಾಸ ಅಂತಂದ್ರೆ, ಈ ಬೆಟ್ಟ ಗುಡ್ಡಗಳು ಪ್ರಕೃತಿಗೆ ಬೇಕಾದಂಥವು. ನಿಜವಾಗಿ ಮಳೆ ಬರ್ಬೇಕಾದ್ರೆ ಬೆಟ್ಟ ಗುಡ್ಡಗಳು ಬೇಕು. ಆಮೇಲಿಂದ ಸೌಂದರ್ಯಕ್ಕೆ ಕಾಡು ಬೇಕು, ಎಲ್ಲ ಸರಿ. ಆದ್ರೆ ಬೆಟ್ಟ ಗುಡ್ಡಗಳನ್ನು ನಾಶ ಮಾಡೋದಕ್ಕೆ ಒಂದು ವ್ಯವಸ್ಥೆ ಕಂಡಿಡ್ಕೊಂಡ ಮನುಷ್ಯ, ಡೈನಮೆಂಟ್ ಅಂತ ಕಂಡಿಡ್ಕೊಂಡ, ಬಂಡೆಗಳನ್ನ ಹೊಡೆಯಕ್ಕೋಸ್ಕರ. ಅದನ್ನ ಕಂಡಿಡ್ದವನು ಯಾರು ಗೊತ್ತಾ? ಯಾರಿಗಾದ್ರೂ ನೆನಪಿದೆಯಾ? ಮಾರ್ಗರೆಟ್ ನೋಬೆಲ್. ಅವನೇ ಕಂಡಿಡ್ದಿದ್ದು. ಆ ನೋಬೆಲ್ ಪ್ರೈಸ್ ಸ್ಥಾಪನೆ ಮಾಡಿದವನು ಅವನೇನೆ. ಸಿಕ್ಕಾಪಟ್ಟೆ ದುಡ್ಡು ಬಂತು ಆ ಡೈನಮೆಂಟ್ ಮಾರಾಟದಿಂದ. ಅವನಿಗೆ ನೋವು ಆಯ್ತು, ಎಷ್ಟು ಹಾಳು ಮಾಡ್ಬಿಟ್ರಪ್ಪ ಜಗತ್ನ, ಮುಂದಿನ ಜನಾಂಗನು ಹಿಂಗೆ ಮಾಡುತ್ತಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಅವನೇನ್ ಮಾಡ್ದ, ಸಾಹಿತ್ಯ, ಕಲೆ, ಆಮೇಲಿಂದ ವಿಜ್ಞಾನ, ಈ ಎಲ್ಲದರಲ್ಲೂ ಉನ್ನತವಾದಂತ ಸಾಧನೆ ಮಾಡಿದವ್ರಿಗೆ ಪ್ರೈಸ್ ಕೊಡಿ, ದುಡ್ಡನ್ನ ಹಂಗೆ ಇಟ್ಬಿಟ್ಟು ಅದ್ರಲ್ಲಿ ಬರ್ತಕ್ಕಂಥ ಏನು ಇಂಟ್ರೆಸ್ಟ್ ಅಂತೀರಿ ನೀವು, ಬಡ್ಡಿಯಿಂದ ಕೊಡಿ ಅಂತ ಹೇಳಿ ಸುಮಾರು 150 ವರ್ಷಗಳ ಹಿಂದೆ, ಈಗಲ್ಲ ಅದು 150 ವರ್ಷಗಳ ಹಿಂದೆ, 140 150 ವರ್ಷ ಆಗಿರ್ಬೇಕು. ಅಂದ್ರೆ ನಮ್ಮ ಅಜ್ಜ ಮುತ್ತಜ್ಜನ ಕಾಲಕ್ಕೆ ಅವನು ಸ್ಥಾಪನೆ ಮಾಡಿದಂತಹದ್ದು. ಮತ್ತೆ ನೋಬೆಲನ್ನ ಹುಟ್ಟಿಸಿದ್ದ ಯಾರು? ಪ್ರಕೃತಿನೇ. ಅವನಿಗೆ ಆ ವಿಜ್ಞಾನ, ಆ ಕಲೆಯನ್ನ, ಗ್ಲಿಸರಿನ್ ಸಿಡಿಯುವಂಥದ್ದು, ಅದು ಕಂಡಿಡಿದ, ಅದಕ್ಕೆ ಡೈನಮೆಂಟ್ ಕಂಡಿಡಿದ ಮುಖ್ಯ ಕಾರಣ ಅದು ಅವನಿಗೆ ಪ್ರಯೋಗ ಮಾಡ್ತಿರ್ಬೇಕಾದ್ರೆ ಅದು ಸ್ಫೋಟ ಆಗುತ್ತೆ ಅನ್ನೋದು ಗೊತ್ತಾಯ್ತು. ಈ ತರಹ ಎಲ್ಲ ಆ ಪ್ರಕೃತಿ ವಿಕಾಸವನ್ನ ಮಾಡಿಸುತ್ತೆ, ಅಥವಾ ಪ್ರಕೃತಿಯನ್ನು ಬಳಸ್ಕೊಂಡು ವಿಕಾಸ ನಡೆಯುತ್ತೆ. ಯಾಕೆ ಅಂದ್ರೆ ಸೃಷ್ಟಿ, ಸ್ಥಿತಿ, ಲಯ 3 ನಡಿಲೇಬೇಕು. ಪ್ರಕೃತಿ ನಿಯಮ, ಪರಮಾತ್ಮ ನಿಯಮ. ಆದ್ರಿಂದ ಜಗತ್ತನ್ನ ಸರಿನಾ ತಪ್ಪ, ಘಟನೆಯನ್ನ ಸರಿನಾ ತಪ್ಪ ಅಂತ ಸುಮ್ಮನೆ ವಿಮರ್ಶೆ ಮಾಡ್ಕೊಂತ, ವಾದ ವಿವಾದ ಮಾಡ್ಕೊಂತ ಭಾರತೀಯರು ಹಾಳಾಗಿದ್ದೆ ಇಲ್ಲಿ. ಭಾರತೀಯರು ಬಹಳ ದೊಡ್ಡ ಜ್ಞಾನಿಗಳಿದ್ರು, ಬಹಳ ದೊಡ್ಡ ಜ್ಞಾನಿಗಳು. ಪ್ರಾಯಶಃ ಈ ಆತ್ಮಜ್ಞಾನವನ್ನು ಸಂಪಾದಿಸೋದ್ರಲ್ಲಿ ಭಾರತೀಯರೇ ಮೊದಲಿಗರು, ಅಥವಾ ಅವರೇ ಬಹಳ ಜನ ಅಂತಾನು ಹೇಳ್ಬೋದೇನಂತ ಅನ್ಬೋದೇನೋ. ಅದು ಅಂತಿಮ ನಿರ್ಣಯ ಅಲ್ಲ, ಆದ್ರೆ ಅನ್ಬಹುದು. ಯಾಕಂದ್ರೆ ಇವ್ರದ್ದು ಯುಗ ಯುಗಗಳ ಪರಿಕಲ್ಪನೆ ಇದೆಯಲ್ಲ, ತುಂಬಾ ಹಳೇದು. 4 ಯುಗಗಳ ಪರಿಕಲ್ಪನೆ ಇದೆಯಲ್ಲ, ಬೇರೆ ಯಾವ ನಾಗರಿಕತೆಯಲ್ಲೂ ಇಂಥ ಯುಗಗಳ ಪರಿಕಲ್ಪನೆಯನ್ನು ಕೊಟ್ಟದಂಗೆ ಕಾಣಲ್ಲ. ಅಂತಹ ಹಳವರು ಬಹಳ ಅದ್ಭುತವಾದ ಚಕ್ರಾಧಿಪತ್ಯಗಳನ್ನು ಸ್ಥಾಪನೆ ಮಾಡಿರಬಹುದು, ಎಲ್ಲಾ ದೃಷ್ಟಿಯಿಂದ ಮಾಡಿದ್ರು. ಇವರಲ್ಲಿ ವಾದ ವಿವಾದ ಬಹಳ ಇತ್ತು. ವಿದ್ವಾಂಸ
ಆಗೋದಕ್ಕೆ ಕುರುಹು ಏನಪ್ಪಾ ಅಂದ್ರೆ ಇನ್ನೊಬ್ಬರನ್ನ ಸೋಲಿಸ್ಬೇಕು. ಮತ್ತು ಶಂಕರಾಚಾರ್ಯರು ಇಡೀ ದೇಶವನ್ನ ಅಡ್ಡಾಡಿದ್ರು, ಯೋಗಿ ಅವ್ರು ನೋಡಿದ್ರೆ. ಆದ್ರೆ ಯೋಗಿ ಅನ್ನೋದಕ್ಕಿಂತ ಮೊದಲು ಅವರು ಬುದ್ಧಿವಂತರು, ವಿದ್ವಾಂಸರು, ಬಹಳ ಪ್ರಖರಮತಿ, ಎಂತೆಂಥವ್ರನ್ನ ಸೋಲಿಸಿ ಅವ್ರ ಶಿಷ್ಯರನ್ನಾಗಿ ಮಾಡ್ಕೊಂಡ್ರು. ಸರಿ, ಅಂದ್ರೆ ಇಲ್ಲಿ ಏನು ಅದೇ ಶಂಕರಾಚಾರ್ಯರು ಒಂದು ಒಳ್ಳೆ ಒಂದು ಕಡೆ ನಿಂತ್ಕೊಂಡು ಒಂದು ಸಮೂಹವನ್ನ, ಶಿಷ್ಯರ ಸಮೂಹವನ್ನ ಅಥವಾ ಮತ್ತೊಂದೇನಾದ್ರು ಕಟ್ಬೋದಾಗಿತ್ತ? ಒಬ್ಬ ಯಾರಿಗಾದ್ರೂ ಒಳ್ಳೆ ಚಕ್ರಾಧಿಪತಿಗೆ, ಚಕ್ರವರ್ತಿಗೆ ಮಾರ್ಗದರ್ಶನ ಮಾಡ್ಬೋದಾಗಿತ್ತ? ಗೊತ್ತಿಲ್ಲ. ಅಂದ್ರೆ ಪ್ರಕೃತಿಗೆ ಶಂಕರಾಚಾರ್ಯರು ಬೇಕು, ಪರಮಾತ್ಮನಿಗೆ ವಿಕಾಸಕ್ಕೆ ಶಂಕರಾಚಾರ್ಯರು ಬೇಕು, ಬುದ್ಧನೂ ಬೇಕು, ಬಸವಣ್ಣವರು ಬೇಕು, ಅಂಬೇಡ್ಕರ್ ಬೇಕು. ಕಡೆಗೆ ಅದು ಬರೀ ಒಳ್ಳೆಯವರಂತಲ್ಲ, ಕಡೆಗೆ ಭಯೋತ್ಪಾದಕರು ಏನೋ ಒಂದು ಸಂದೇಶ ಕೊಡ್ತಾ ಇದಾರ ಪ್ರಕೃತಿ ಬದಲಾವಣೆಗೆ ಅಥವಾ ಆ ಹಿಂಸೆಗೆ ನಾಶ ಇದೆ, ಹಿಂಸೆ ನಾಶ ಆಗತ್ತೆ, ಅದು ಭಸ್ಮಾಸುರನ ಸಂತಾನ ಅನ್ನೋ ಪಾಠವನ್ನು ಜಗತ್ತಿಗೆ ಅವ್ರು ಸಾಯೋದ್ರ ಮೂಲಕನೇ ಅಥವಾ ಸಾಯಿಸೋದ್ರ ಮೂಲಕ ಹೇಳ್ಕೊಡ್ತಿದಾರ, ಗೊತ್ತಿಲ್ಲ. ಅಂದ್ರೆ ಈ ಘಟನೆಗಳನ್ನ ನಾವು ನೋಡಿ ಅದರಿಂದ ನಮ್ಮ ವ್ಯಕ್ತಿತ್ವವನ್ನ, ವಿಕಾಸವನ್ನ ಮಾಡ್ಕೋಬೇಕೇ ಹೊರತು ವ್ಯಕ್ತಿತ್ವ ನಿರ್ಮಾಣ ಅಥವಾ ನಾವು ಸಾಧನೆಗೆ ಏನಾದ್ರು, ಈಗ ಅಲೋಪತಿ ಪದ್ಧತಿ ಇದೆ. ಅಲೋಪತಿ ಪದ್ಧತಿ ಒಳ್ಳೇದು ಕೆಟ್ಟದ್ದು ಅಲ್ಲ. ಅಲೋಪತಿ ವಿಕಾಸ ಆಗ್ಬೇಕು ಅನ್ನೋದು ಅದು ಕೂಡ ಪ್ರಕೃತಿಯ ನಿಯಮ, ಪ್ರಕೃತಿಯ ಇಚ್ಛೆ. ಯಾರನ್ನ ಏನು ಡೇವಿಡ್ ಜನ್ನರ್ ಅಂದ್ರೆ ಲೂಯಿ ಪಾಸ್ಚರ್ಗಿಂತ ಮುಂಚೆ ಬರ್ತಾನ ಅವನು. ಮಾರ್ಗರೆಟ್ ನೋಬೆಲ್ಗಿಂತ ಇನ್ನೂ ಹಳಬ ಅವನು ಇನ್ನೂ ಹಳಬ. ಡೇವಿಡ್ ಜನ್ನರ್ ವ್ಯಾಕ್ಸಿನ್ ಕಂಡಿಡ್ದಂಥವನು. ಈ ಆಧುನಿಕ ವೈದ್ಯಕೀಯ ಪದ್ಧತಿ ವಿಕಾಸ ಅಥವಾ ಸ್ಫೋಟ ಅಲ್ಲಿಂದನೇ ಆಯ್ತು ಅಂತ ಹೇಳ್ಬೋದೇನು, ಡೇವಿಡ್ ಜನ್ನರ್ನಿಂದ. ಮತ್ತೆ ಇನ್ ಅಲೆಕ್ಸಾಂಡರ್ ಫ್ಲೇಮಿಂಗ್ ಪೆನ್ಸಿಲಿನ್ ಕಂಡಿಡ್ದ. ಅದು ಸರಿನೋ ತಪ್ಪೋ, ಆಂಟಿಬಯೋಟಿಕ್ ಬೇಕಾ ಬೇಡವಾ, ಅದನ್ನ ಈಗ ವಿಚಾರ ಮಾಡ್ಕೊಳ್ಳಿ ನೀವು. ಆದ್ರೆ ವಿಜ್ಞಾನ ಹೇಳುತ್ತೆ ನಾನು ಕೊಡ್ತೀನಿ, ನೀನ್ ಹೆಂಗ್ ಬಳಸ್ಕೊಂತೀಯ ನಿನಗ್ ಬಿಟ್ಟಿದ್ದು. ಅದಕ್ಕೆ ಇಲ್ದಿದ್ರೆ ಈ ಉಪವಾಸ ಕ್ರಮ ಕೂಡ ಈ ಸೈಡ್ ಎಫೆಕ್ಟ್ ಆಗದೆ ಹೋಗಿದ್ರೆ, ನನಗೆ ಆರೋಗ್ಯ ಕೆಡದೆ ಹೋಗಿದ್ರೆ ನಾನು ಇದ್ರ ಕಡೆ ಪ್ರಯತ್ನನೇ ಮಾಡ್ತಿರ್ಲಿಲ್ಲ. ಸ್ವಲ್ಪ ಇಂಜೆಕ್ಷನ್ ನಿಂದ ನಾನು ಆರಾಮಾಗ್ಬಿಟ್ಟು ನನ್ನ ಕ್ಷೇತ್ರ ಏನಾದ್ರು ಬೇರೆ ಆಗ್ಬಿಟ್ಟಿದ್ರೆ ಗೊತ್ತೇ ಆಗ್ತಿರ್ಲಿಲ್ಲ. ಇದು ಮಾಡ್ಬೋದು, ಹೀಗೂ ಇರ್ಬೋದು ಅಂತೇಳಿ ಗೊತ್ತೇ ಆಗ್ತಿರ್ಲಿಲ್ಲ. ಅಂದ್ರೆ ಏನು ವಿಕಾಸ ಆಗ್ತಿದೆಯೋ, ಏನು ಬದಲಾವಣೆಗಳಾಗ್ತಿದೆಯೋ ಅದನ್ನ ಯಾರ ಕೈಲೂ ತಡೆಯಕ್ ಆಗಲ್ಲ. ಒಪ್ಕೊಳ್ಳಿ ಅಥವಾ ವಿರೋಧಿಸಿ, ಅದು ನಡೀತಾನೆ ಇರ್ತದೆ. ನೀವು ಅದರಲ್ಲಿರ್ತಕ್ಕಂತಹ ಒಳ್ಳೆಯ ಅಂಶಗಳನ್ನು ಹೀರ್ಕೊಂಡು ನಿಮ್ಮ ವ್ಯಕ್ತಿತ್ವವನ್ನು, ನಿಮ್ಮ ಏನು ಮಾರ್ಗವನ್ನು ಹೇಗೆ ರೂಪಿಸ್ಕೊಳ್ತೀರಾ, ಅದರಿಂದ ಏನು ಆನಂದ ಹೊಂದುತ್ತೀರಾ ಅಥವಾ ದುಃಖ ಹೊಂದುತ್ತೀರಾ ಅಥವಾ ಅದನ್ನ ಬೈಕೊಂತಾನೆ ನಿಮ್ ಜೀವನ ಮುಗಿಸ್ಬಿಡ್ತೀರಾ, ಅದನ್ನೆಲ್ಲ ಪ್ರಕೃತಿ ಮತ್ತೆ ನಮಗೆ ಬಿಟ್ಬಿಡುತ್ತೆ. ಸ್ವಾತಂತ್ರ್ಯ 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 ಪ್ರಕೃತಿನಲ್ಲಿ ಅದು ಬಹಳ ಇದೆ. ಅದಕ್ಕೆ ಯಾರು ಅಡ್ಡಿ ಬರ್ತಿರೋ, ಸ್ವಾತಂತ್ರ್ಯಕ್ಕೆ ಯಾರು ಅಡ್ಡಿ ಬರ್ತಾರೋ ಅವರನ್ನು ಕೂಡ ಪ್ರಕೃತಿ ಮುರಿದು ಹಾಕ್ಬಿಡುತ್ತೆ, ಅಂತವ್ರನ್ನ ಕೊಂದು ಹಾಕ್ಬಿಡುತ್ತೆ ಆ ವಿಧಿ ಅಥವಾ ಪ್ರಕೃತಿ. ಅದಕ್ಕೆ ಸ್ವಾತಂತ್ರ್ಯ ಮತ್ತು ವಿಕಾಸ ಇದು ಜಗತ್ತಿನ ನಿಯಮ. ಆ ಸ್ವಾತಂತ್ರ್ಯಕ್ಕಾಗಿ ಜಗತ್ತು ಹೋರಾಟ ಮಾಡುತ್ತೆ, ವಿಕಾಸವನ್ನು ನಿರಂತರವಾಗಿ ಮಾಡ್ಕೊಳ್ತಾ ಇರುತ್ತೆ. ಅದನ್ನ ಗುರು ಅದನ್ನ ಸರಿಯಾದ ಕ್ರಮದಲ್ಲಿ ಅದನ್ನ ಬಳಸ್ಕೊಂಡು ಆತ್ಮಜ್ಞಾನವನ್ನು ಪಡ್ಕೊಳಪ್ಪ, ನಿನ್ನ ಒಳಗಡೆ ಇರತಕ್ಕಂಥ ಆನಂದವನ್ನ ವಿಕಾಸ ಮಾಡ್ಕೋ. ಅದನ್ನು ಒಂದು ಪದ್ಧತಿ ಬಸವಣ್ಣವರು ಅನುಭವ ಮಂಟಪದ ಮೂಲಕ ಒಂದು ಪದ್ಧತಿಯನ್ನು ಹುಟ್ಟು ಹಾಕಿದ್ರು. ತನು ಮನ ಧನವನ್ನ ಗುರು ಲಿಂಗ ಜಿಂಗಮಕ್ಕೆ ನಿವೇದಿಸು, ಆಮೇಲೆ ನೀನು ಎಲ್ಲವನ್ನೂ ಗಳಿಸು, ಧನವನ್ನು ಗಳಿಸು, ಶಕ್ತಿವಂತನಾಗು, ಆಮೇಲೆ ಮನಸ್ಸನ್ನ ತೇಜ ಮಾಡ್ಕೊ, ಮನಸ್ಸನ್ನ ವಿಕಾಸ ಮಾಡ್ಕೊ, ಬುದ್ಧಿವಂತನಾಗು. ಆದ್ರೆ ಇದು ಯಾವುದು ನಂದಲ್ಲ, ಇದು ಯಾವುದು ನಿಂದಲ್ಲ, ನೀನ್ ಅದನ್ನ ದಾಸೋಹ ಮಾಡ್ಬೇಕು. ಈ ತನುಮನ ಧನವನ್ನ ನೀನ್ ದಾಸೋಹ ಮಾಡ್ಬೇಕು, ಆವಾಗ್ಲೇ ಮುಕ್ತನಾಗೋದು ನೀನು.
ನಂದು ಅಂತ ಸಂಗ್ರಹ ಮಾಡಿ ಇಟ್ಕೊಂಡೆ ನಿನಗೆ ಅಹಂಕಾರ ಬರುತ್ತೆ, ಮತ್ತು ಅಹಂಕಾರವನ್ನು ಮುರಿಯೋರು ಹುಟ್ಕೊಳ್ತಾರೆ. ಇದೇ ಜಗತ್ನಲ್ಲಿ ಆಗೋದಷ್ಟೇ. ಎಲ್ಲವನ್ನೂ ಸಂಗ್ರಹ ಮಾಡ್ತಾನೆ ಒಬ್ಬ ರಾಜ, ಅಹಂಕಾರಿ ಆಗ್ತಾನೆ, ಮತ್ತು ಅವನ್ ಸೋಲ್ಸವನ್ ಬರ್ತಾನೆ. ಕಲ್ಯಾಣವನ್ನೇ ಹಾಳು ಮಾಡೋರು ಬಂದ್ರಲ್ಲ, ಅಹಂಕಾರನೂ ಅಲ್ಲ ಕಿಂಕರತೆಯಿಂದನೇ ಕಟ್ಟಿದ್ರಪ್ಪ. ಆದ್ರೂ ಕೂಡ ಕಲ್ಯಾಣವನ್ನು ನಾವು ಉಳಿಸಲ್ಲ. ಅವ್ರು ಹಾಳು ಮಾಡಿದ್ರು ಅಂತಲ್ಲ, ಪ್ರಕೃತಿ ಹೇಳ್ತು ಕಲ್ಯಾಣವನ್ನು ನಾನು ಉಳಿಸಲ್ಲ, ನಾನು ಅಳಿಸ್ತೀನಿ ಕಲ್ಯಾಣವನ್ನು. ನೀವು ಮತ್ತೆ ಕಲ್ಯಾಣ ಕಟ್ಕೊಳ್ಳಿ, ವಚನ ಸಾಹಿತ್ಯವನ್ನು ಬಳಸ್ಕೊಂಡು ಅದನ್ನ ಉಳಿಸ್ಕೊಂಡು ಮತ್ತೆ ಅದನ್ನ ಮುದ್ರಣ ಮಾಡಿ ಅದನ್ನ ಏನೇನ್ ಮಾಡ್ತಿರೋ ಮಾಡಿ ನೀವು ಮತ್ತೆ ಕಟ್ಕೊಳ್ಳಿ. ಬಸವಣ್ಣ ಕಟ್ಟಿದ ಕಲ್ಯಾಣದಲ್ಲಿ ಸುಲಭವಾಗಿ ಬಂದಿರಬೇಡಿ, ನೀವು ಮತ್ತೆ ಕಲ್ಯಾಣ ಕಟ್ಕೊಳ್ಳಿ ನೋಡೋಣ ಅಂತ ಹೇಳಿ ಪ್ರಕೃತಿ ನಮಗೆ ಸವಾಲ್ ಹಾಕಿದೆ. ಗೊತ್ತಾಯ್ತಲ್ವಾ? ಎಲ್ಲಾ ನಾಗರಿಕತೆಗಳ ಹಿಂದೆ, ಎಲ್ಲಾ ಸಾಮ್ರಾಜ್ಯಗಳ ಅಳಿವಿನ ಹಿಂದೆ ಎಂತೆಂಥ ಸಾಮ್ರಾಜ್ಯಗಳು ಅಳದೋಗ್ಬಿಟ್ವಲ್ಲ. ಒಳ್ಳೆವೇ ಅವ, ಕೆಟ್ಟವಲ್ಲ. ರೋಮ್ ಸಾಮ್ರಾಜ್ಯದ ಬಗ್ಗೆ ಹೇಳ್ತಾನೆ, ಅವನೇ ಬೆಂಕಿ ಹಚ್ಚಿಸ್ತಾನೆ, ಚಕ್ರವರ್ತಿನೇ ಬೆಂಕಿ ಹಚ್ಚಿಸ್ತಾನೆ ರೋಮ್ ನಗರಕ್ಕೆ ಅಂತ ಬರ್ತದೆ. ಅಂದ್ರೆ ಪ್ರಕೃತಿ ಯಾವುದನ್ನು ಉಳಿಸಲ್ಲ, ಯಾವುದನ್ನು ಶಾಶ್ವತಗೊಳಿಸಲ್ಲ. ಯಾಕೆಂದ್ರೆ ಹೊಸದ್ ಬರಲ್ಲ. ಹಳೇದೇ ಉಳ್ಕೊಂಡ್ಬಿಟ್ರೆ ಹೊಸದ್ ಬರಲ್ಲ. ಹೊಸದ್ ಬೇಕು, ಹೊಸದು ಬೇಕು ಪ್ರಕೃತಿಗೆ. ಅದಕ್ಕೆ ಧರ್ಮಗಳು ಅಷ್ಟೇನೆ. ನನ್ನ ಧರ್ಮವೇ ಉಳಿಬೇಕು, ನೋ ನಿನ್ನ ಧರ್ಮವನ್ನು ಉಳ್ಸಕ್ ಹೋಗು, ನಿನ್ನ ಕೈಯಿಂದನೇ ಎಳೆಯುತ್ತೆ, ನಿನ್ನ ಕೈಯಿಂದನೇ ಎಳೆಯುತ್ತೆ. ಖುರಾನಲ್ಲಿ ಏನೋ ಒಂದು ಕಾಲಜ್ಞಾನ ಇದೆಯಂತೆ, ಅವರೇ ಹೇಳ್ತಾರೆ, ಕೆಲವರು ಬರ್ದಿದಾರಂತೆ. ಏನಂದ್ರೆ ಕಾಡಿನಲ್ಲಿ ಮರಗಳು ಜಾಸ್ತಿ ಆದಾಗ ತಿಕ್ಕಿ 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 ಉಜ್ಜಿ ಕಾಡ್ಗಿಚ್ಚು ಹತ್ಕೊಂಡೆಲ್ಲ ಇಡೀ ಕಾಡೆ ಸುಟ್ಟೋಗುತ್ತಲ್ಲ, ಹಾಗೆ ಮುಸಲ್ಮಾನ್ ಧರ್ಮದಿಂದ ಮುಸಲ್ಮಾನ್ ಧರ್ಮವೇ ಅಳಿಯುತ್ತೆ ಅಂತ ಖುರಾನಲ್ಲೇ ಇದೆ ಅಂತ ಹೇಳ್ತಾರೆ. ಏನಪ್ಪ ಅವ್ರಿಗೆ ಗೊತ್ತು, ಹೇಳೋರಿಗೆ ಗೊತ್ತು, ಕಾಲಜ್ಞಾನಿಗಳಿಗೆ ಗೊತ್ತು. ಯಾಕೆ ನಾನು ಕಾಲಜ್ಞಾನಿ ಅಲ್ಲ. ಆದ್ರಿಂದ ಯಾವುದು ಇನ್ನೊಂದನ್ನು ಅಳಿಸ್ಬೇಕು ಅಂತ ಹೋಗುತ್ತೋ ಅದು ತನ್ನಿಂದ ತಾನೇ ಅಳಿಯುತ್ತೆ, ತನ್ನ ಪ್ರಯತ್ನದಿಂದನೇ ಅಳಿಯುತ್ತೆ. ಯಾವ ಅಹಂಕಾರಿ ತನ್ನನ್ನ ಸ್ಥಾಪನೆ ಮಾಡ್ಕೊಳ್ಬೇಕು, ಇನ್ನೊಬ್ಬರನ್ನ ಕಡಿಮೆ ಮಾಡ್ಬೇಕು ಅಂತ ಹೋಗ್ತಾನೋ ಅವನ ಕಡೆಯಿಂದನೇ ಪ್ರಕೃತಿ ಅವನ ಅಹಂಕಾರದಿಂದನೇ ಅವನನ್ನು ನಾಶ ಮಾಡುತ್ತೆ. ಅದು ಜಗತ್ತಿನ ನಿಯಮ. ಆದ್ರಿಂದ ಜಗತ್ತನ್ನ ಹಾಗೆ ಹೀಗೆ ಅಂತ ವಿಮರ್ಶೆ ಮಾಡೋದು ಬೇಡ. ನಾವು ಹೇಗೆ ಮುಂದುವರಿಬೇಕು, ನಮ್ಮ ಬದುಕನ್ನ ಹೇಗೆ ಸಾರ್ಥಕ ಮಾಡ್ಕೊಳ್ಬೇಕು, ಬಂದಿರುವ ಈ ಒಂದು ಅವಕಾಶ, ಪರಮಾತ್ಮ ನೀಡಿರುವ ಒಂದು ಆಯುಷ್ಯ, ಈ ಜೀವನವನ್ನ ಬಳಸ್ಕೊಂಡು ನಮ್ಮದನ್ನ ಹೇಗೆ ಉತ್ಕರ್ಷ ಮಾಡ್ಕೋಬೇಕು, ನಾವು ಹೇಗೆ ಆರೋಗ್ಯವಂತರಾಗಬೇಕು, ಅದರ ಜೊತೆಗೆ ಏನಾದರೂ ಒಂದು ಒಳ್ಳೇದು ನಮ್ಮ ಸುತ್ತಮುತ್ತಲವ್ರಿಗೆ, ಇಡೀ ಜಗತ್ತಿಗೆ ಮಾಡ್ತೀವಿ ಅಂತಲ್ಲ, ಸುತ್ತಮುತ್ತಲವ್ರಿಗೆ, ನಮ್ಮ ಜೊತೆ ಇರತಕ್ಕಂಥವ್ರಿಗೆ ಏನೋ ಒಂದು ಒಳ್ಳೇದು ಮಾಡಿ ಅವರು ನಾವು ಎಲ್ಲರೂ ಕೂಡಿ ಆನಂದವಾಗಿ ಇರೋದು, ಆ ಪ್ರಯತ್ನವನ್ನು ಮಾಡೋದೇ ಈ ಜಗತ್ತಿನ ಕಲ್ಯಾಣಕ್ಕೆ ಕಾರಣ ಆಗಬಹುದು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.